वनस्पतिरसोद्भूतो गन्धाढ्यो गन्ध उत्तमाम् आग्रेय सर्वदेवानां ಧೂಪೋಯಂ ಪ್ರತಿಗೃಹ್ಯತಾಂ. ಇವತ್ತು ಯಾವ ವಿಚಾರದ ಬಗ್ಗಾಗಿ ನಾವು ಮಾತಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದನ್ನು ನಿಮಗೆ ಸಾಧಾರಣವಾಗಿ ಗೊತ್ತಾಗಿರ್ಬೋದು. ಧೂಪದ ಬಗ್ಗಾಗಿ ನಾವು ಮಾತಾಡ್ತಾ ಇದ್ದೇವೆ. ಧೂಪ ಹೇಳ್ತಕ್ಕಂಥದ್ದು ತುಂಬಾ ಪರಿಮಳವನ್ನು ಸೂಸುವಂಥದ್ದು ಮತ್ತು ನೈಸರ್ಗಿಕವಾಗಿ ಒಂದು ಮರದಿಂದಾಗಿ ಉಂಟಾಗುವಂತಹ ವಸ್ತು ಕೂಡ ಆಗಿರುತ್ತೆ. ಅಂದರೆ ಅದರ ಹೈಯದಿಂದಾಗಿ ಉಂಟಾಗುವಂಥದ್ದು ತುಂಬ ಪರಿಮಳವನ್ನು ಅದು ಬೀರುತ್ತದೆ. ಜೊತೆಯಲ್ಲಿ ಮನೆಗಳಲ್ಲಿ ಪ್ರತಿನಿತ್ಯನೂ ಬೆಳಗ್ಗೆ ಮತ್ತು ಮುಸ್ಸಂಜೆಯ ಸಮಯ ಅಂತ ಏನು ಕರೀತೇವೆ, ಆ ಸಮಯದಲ್ಲಿ ಧೂಪದ ಹೊಗೆಯನ್ನು ಹಾಕುವುದರಿಂದಾಗಿ ಮನೆಯ ವಾತಾವರಣ ಹೇಳ್ತಕ್ಕಂಥದ್ದು ಶುದ್ಧತ್ವಕ್ಕೆ ಬರ್ತದೆ ಮತ್ತು ಕೆಲವಷ್ಟು ಕಣ್ಣಿಗೆ ಕಾಣುವಂತಹ ಬ್ಯಾಕ್ಟೀರಿಯಾಗಳು ದೂರವಾಗುತ್ತದೆ. ಕಣ್ಣಿಗೆ ಕಾಣದೇ ಇರತಕ್ಕಂತಹ ಬ್ಯಾಕ್ಟೀರಿಯಾವು ಕೂಡ ನಶಿಸಿ ಹೋಗ್ತದೆ. ಒಂದು ಉದಾಹರಣೆಗೆ ಹೇಳಬೇಕು ಆದರೆ ನುಷಿ ನಮಗೆ ಕಣ್ಣಿಗೆ ಕಾಣಿಸ್ತದೆ, ನೊರ್ಜು ಹೇಳ್ತಕ್ಕಂಥ ಕಣ್ಣಿಗೆ ಕಾಣೋದು ತುಂಬ ಕಡಿಮೆ, ಕಚ್ಚಿದ ನಂತರ ಉರಿ ಗೊತ್ತಾಗ್ತದೆ. ಆ ರೀತಿಯಾದಂತಹ ಬ್ಯಾಕ್ಟೀರಿಯಾಗಳು ಎಷ್ಟೋ ಒಂದು ವಾತಾವರಣದಲ್ಲಿ ಇರುತ್ತೆ, ಅವು ಶುದ್ಧತ್ವಕ್ಕೆ ಬರ್ತದೆ. ಹಾಗಾಗಿ ಹಿಂದಿನ ಕಾಲದಿಂದಲೂ ಕೂಡ ಅದಕ್ಕೆ ಅದರದೇ ಆದಂಥ ಒಂದು ಸ್ಥಾನಮಾನಾದಿಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಈಗ ನಾವು ಸುಣ್ಣ ಬಣ್ಣಾದಿಗಳನ್ನು ಹೊಡೆದಿರ್ತೇವೆ, ಆನಂತರದಲ್ಲಿ ಹೊಗೆ ಆಗತ್ತೆ, ಇನ್ನೊಂದಾಗತ್ತೆ ಅಂತ ಹೇಳೋದಾಗಿ ಅದನ್ನೆಲ್ಲ ದೂರ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ಮಾಡ್ಕೊಳ್ತಾ ಬರುವುದರಿಂದ ನಮ್ಮ ಆರೋಗ್ಯವನ್ನೇ ನಾವು ಹಾಳು ಮಾಡ್ಕೊಳ್ತಾ ಬರ್ತಾ ಇದ್ದೇವೆ ಬಿಟ್ಟರೆ ಮತ್ತೇನೂ ಅಲ್ಲ. ಈಗ ಸುಣ್ಣ ಬಣ್ಣ ಹೇಳ್ತಕ್ಕಂಥದ್ದು ಅಕಸ್ಮಾತ್ ಹೊಗೆಯಿಂದಾಗಿ ಕಪ್ಪಾಯಿತು ಅಂತೇಳಿ ಆದರೆ ಹೊಸದಾಗಿ ಅದನ್ನು ಹೊಡಿಬಹುದು ಅಥವಾ ವರ್ಷಕ್ಕೊಂದ್ಸಾರಿ ಹೊಡಿಬಹುದು, ಅದೇನು ದೊಡ್ಡ ಸಂಗತಿ ಅಲ್ಲ. ಆದರೆ ಆರೋಗ್ಯ ಏನಾದರೂ ಕೈ ಕೊಡ್ತು ಅಂತ ಹೇಳಿ ಆದರೆ ಸರಿ ಮಾಡೋದು ತುಂಬ ಕಷ್ಟ, ಸರಿ ಆಗೋದು ಕಷ್ಟ. ಒಂದು ಕಡೆಗೆ ದುಡಿಮೆ ಹೋಗುತ್ತೆ, ಇನ್ನೊಂದು ಕಡೆಗೆ ಆರೋಗ್ಯ ಇರೋದಿಲ್ಲ, ಇನ್ನೊಂದು ಕಡೆಗೆ ನೆಮ್ಮದಿ ಇರೋದಿಲ್ಲ. ಮನೆಯಲ್ಲಿ ಇರ್ತಕ್ಕಂಥವ್ರು ಯಾರಿಗೂ ಕೂಡ ಸಮಾಧಾನ ಹೇಳ್ತಕ್ಕಂಥದ್ದು ಇರುವುದಿಲ್ಲ. ಹಾಗಾಗಿ ನಾವು ಧೂಪವನ್ನು ಮನೆಯಲ್ಲಿ ಪ್ರತಿನಿತ್ಯ ಬಳಸೋದರಿಂದಾಗಿ ತುಂಬಾ ನಮಗೆ ಬೇಕಾಗತಕ್ಕಂತಹ ಅಂಶಕ ಹೇಳ್ತಕ್ಕಂಥ ಸಿಗುತ್ತೆ. ನಾವು ಹಿಂದೆ ಎಲ್ಲ ಗಮನಿಸ್ತಾ ಇದ್ವಿ, ಕೆಲವೊಂದು ಹಾಸ್ಪಿಟ್ಲ್ಗಳಿಗೆ ನಾವು ಹೋದವಾಗ ಅಲ್ಲಿ ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲೇ ಒಬ್ಬರು ಧೂಪದ ಹೊಗೆಯನ್ನು ಹಿಡ್ಕೊಂಡು ಬಂದು ಹೀಗೆ ಬೀಸ್ತಾ ಹೋಗ್ತಾ ಇರ್ತಿದ್ರು ಎಲ್ಲ ಕೋಣೆಗಳಿಗೂ ಕೂಡ. ಆದರೆ ಈಗ ಅಲ್ಲಿ ಹೇಗೂ ಉಳಿಲಿ, ಮನೆಗಳಲ್ಲಿ ನಾವು ಮಾಡೋದನ್ನೇ ಮರೆತು ಬಿಟ್ಟಿದ್ದೇವೆ, ರೋಗಗಳನ್ನು ಆಹ್ವಾನಿಸ್ತಾ ಇದ್ದೇವೆ. ಹಾಗಾಗಿ ಆ ಥರದ ತಪ್ಪುಗಳನ್ನು ನಾವು ಮಾಡದೇನೆ ನಮ್ಮ ಆರೋಗ್ಯದ ಶುಚಿತ್ವಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಒಂದು ಧೂಪವನ್ನು ಪ್ರತಿನಿತ್ಯನೂ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮನೆಗಳಲ್ಲಿ ನಾವು ಹಾಕ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಹೇಳ್ತಕ್ಕಂಥದ್ದು ತುಂಬಾ ಉತ್ತಮವಾಗುತ್ತೆ. ಈ ಡೆಂಗ್ಯೂಗೆ ಔಷಧಿ ಇಲ್ಲಂತೆ, ಇನ್ನೊಂದಕ್ಕೆ ಔಷಧಿ ಇಲ್ಲಂತೆ, ಹಾಗಂತೆ ಹೀಗಂತೆ ಅಂತ ಹೇಳೋಕ್ಕಿಂತ ಪೂರ್ವದಲ್ಲಿ ನಮ್ಮನ್ನು ನಾವು ರಕ್ಷಣೆಯನ್ನು ಮಾಡಿಕೊಳ್ಳುವಂತಹ ಒಂದು ಸಣ್ಣದಾದಂತಹ ವಿಧಾನವನ್ನು ನಮ್ಮ ಹಳೆಯವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದನ್ನು ಚಾಚು ತಪ್ಪದೆ ಪಾಲನೆಯನ್ನು ಮಾಡಿಕೊಂಡ್ರೆ ನಮ್ಮ ಆರೋಗ್ಯವು ದೃಢತ್ವವನ್ನು ಹೊಂದುತ್ತೆ.